ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ಆದಷ್ಟು ಟ್ರೈ ಮಾಡ್ತೀನಿ. ಯಾವಾಗಲೂ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ, ನಾರ್ಮಲ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ ಔಟ್ಸೈಡು. ಈ ಸಲ ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ವಿ. ನಮ್ಮ ಅಕ್ಕ, ಇದು ನನ್ನ ಫ್ರೆಂಡು ಬ್ರೋ, ಹಾಯ್ ಮಾಡೋರು. ನಾವಿವಾಗ ಹೋಗ್ತಾ ಇದ್ದೀವಿ ಒಂದು ಈಡನ್ ಫಾಲ್ಸ್. ಇದು ನಮ್ಮ ಶಿವಮೊಗ್ಗದಲ್ಲಿದೆ. ನಾನು ಅಲ್ಲಿ ನಿಮ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ಫುಲ್ ಆಫ್ ರೋಡಿಂಗ್ ಇದೆ ಬ್ರೋ. ಈಗ ಬ್ರೋ 4x4 ಆಗ್ತೀಯ, ನಾರ್ಮಲ್ ಓಡಿಸ್ತೀಯಾ? 4x4 ಹೋಗ್ತಾ ಇದ್ವಿ ಈಗ. 4x4 ಫುಲ್ ಆಫ್ ರೋಡ್ ಇದೆ. ನಾನು ಬ್ರೋ 4x4 ಹಾಕಿ ಅಲ್ಲೂ ಎಲ್ಲಿ ಏನು ಬರೋದು ಇಲ್ಲ, ಇಲ್ಲಿ ಮನೆಯಿಂದ ಹೋಗ್ಬೋದು ನಡ್ಕೊಂಡು. ಬ್ರೋ ಈ ಗಾಡಿ ಹೋಗುತ್ತೆ ಬ್ರೋ ಅಲ್ಲಿಗೆ. ಹೋಗುತ್ತಾ? ಹೋದ್ರೆ ತೋಡಿ ಹೋಗುತ್ತೆ, ಬಟ್ ಅಲ್ಲಿ ನೋಡಿ ಸೌದೆ ನೋಡಿ, ಸೈಡಿಂದ ತಗೋಬೋದು ನೋಡಿ. ಎಲ್ಲೂ ಹೋಗಲ್ಲ ಸೈಡ್. ಬರ್ಬಾರ್ದು ಅಂತಾನೆ ಹಾಕಿರೋದು ಇದು. ಕಾರೆಲ್ಲ ಬರ್ಬಾರ್ದು ಅಂತಾನೆ ಹಾಕಿರೋದು. ನಡ್ಕೊಂಡು ಹೋಗ್ಬೇಕು ಬ್ರೋ. ಇಲ್ಲಿಂದ ಒಂಚೂರು ದೂರ ಇಲ್ಲ, ಅಲ್ಲ ಅವ್ರ ಮನೆಯಿಂದ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ತೋಟದೊಳಗೆ ಹೋಗ್ಬೇಕಾದ್ರೆ ಫುಲ್ ಕೇಸ್ ತಿರುಗಿಸ್ಕೊಳ್ಳಿ ಹೋಗಿ ಬರೋಣ. ಇಲ್ಲಿ ಬೈಕ್ ನಲ್ಲಿ ಹೋಗಿ ದಾರಿ ಇತ್ತಾನೇನೋ ಗೈಸ್. ಅಲ್ಲಿ ಹೋಗಕ್ಕೆ ಆಗ್ಲಿಲ್ಲ ಮಾಡಿದ್ದಾರೆ. ಸೊ ನಾವು ಗಾಡಿ ಇಲ್ಲೇ ನೋಡು, ಬೈಕ್ ಹೋಗಿ ಜಾಗ ಐತಿ ನೋಡು. ಕಾಕ ನಾನು ನ್ಯಾಟ್ ಕೊಡಿ ಕಾಕ. ಅಲ್ಲಿ ನೋಡಕ್ಕ ಹೋಗಕ್ ಜಾಗ ಐತಿ. ಬೈಕಲ್ಲಿ ಹೋಗತ್ತೆ. ಟೈ ಮಾಡಿ ಕ್ಷಮಿಸ್ಬೇಕು, ನಾವು ಮಾಡಿದ್ದು ತಮಾಷೆಗೆ. ಛತ್ರಿ ತಗೋ, ಎರಡು ತಗೋ ಛತ್ರಿ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಫುಲ್ ರೋಡ್ ಕ್ಲೋಸ್ ಮಾಡಿದ್ದಾರೆ. ಫುಲ್ ಕೆಸರು ಬೇರೆ ಇದೆ, ಹೆಂಗೆ ಹೋಗೋದು ಗೊತ್ತಿಲ್ಲ. ನಾನು ಮುಂಚೆ ಬಂದಾಗ ಹೋಗಿದ್ದೆ, ಇಲ್ಲಿ ಚೆನ್ನಾಗಿತ್ತು. ಅವಾಗೆಲ್ಲ ಬಿಡ್ತಾಯಿದ್ರು, ಅಂದರೆ ಮನೆಗೆ ಹೋಗಿ ಅಲ್ಲಿಂದ ಹೋಗ್ಬೇಕಿತ್ತು. ಬಟ್ಟು ಈಗ ನೋಡೋದು ಎಂತ ಮಾಡೋದು ಅಂತ ನೋಡಿ. ಫಾಲ್ಸಿಗೆ ಹೋಗ್ಬೋದಾ ಅಣ್ಣ? ಫಾಲ್ಸಿಗೆ ಹೋಗ್ಬೋದಾ? ನಡ್ಕೊಂಡು ಹೋಗ್ಬೇಕಾ? ಸರಿ ಸರಿ ಆಯಿತು. ಹಾಂ ಸರಿ ಯಾಕೆ ಛತ್ರಿ ತೊಂಬರೆ. ಗೈಸ್ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಕೆಸರು ರೋಡ್ ಇದೆ. ಆಲ್ಮೋಸ್ಟ್ ಅಲ್ಲಿ ಶಿವಮೊಗ್ಗದಲ್ಲಿರೋರಿಗೆ ಯಾರಿಗೂ ಇದನ್ನ ಅಷ್ಟು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಮೇಯ್ನ್ ರೋಡಲ್ಲೇ ಇದೆ, ಬಟ್ ಸ್ವಲ್ಪ ಒಳಗಡೆ ಇದೆ. ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ ಹೆಂಗಿದೆ ಅಂತ. ಪ್ರೇಮ ಎಂತ ಮಾಡದ? ನಾನು ಬೇರೆ ವೈಟ್ ಹಾಕಿದ್ದೀನಿ. ಆಗಲ್ಲ ಬಾರೆ. ನೋಡಿ ಗಾಯ್ಸ್, ಸೌಂಡ್ ಹೆಂಗಿದೆ, ಪ್ರಾಣಿಗಳು ಪಕ್ಷಿಗಳು. ಪ್ರೇಮ್ ಏನು ಹೇಳ್ತೀರಾ ನೀವು? ಇಲ್ಲಿಗೆ ಬಂದಿದ್ದೀರಲ್ಲ, ಇವಾಗ ಬೆಂಗಳೂರಿಂದ ಬಂದಿದ್ದೀರಾ. ಅದಿಲ್ಲಿ ಹೋಗ್ಬಾರ್ದಂತಾನೆ ಹಾಕಿರೋದು.
4x4 ಹಾಕಕ್ಕೆ ಹೋಗ್ಬಾರ್ದಂತಾನೆ ಹಾಕಿರೋದು. ಅಯ್ಯೋ ಸೀರಿಯಸ್ಲಿ ನಮಗಂತೂ ಎಲ್ಲಿ ಹೋಗೋದು ಗೊತ್ತಾಗ್ತಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಬಿಡ್ತಾ ಇದ್ರು, ಈ ಸಲ ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟವ್ರೆ. ಅವ್ರ ಮನೆಯಿಂದನೇ ಹೋಗ್ಬೇಕು ಬ್ರೋ. ಅವ್ರ ಮನೆಯಿಂದ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ಒಂದು 10 ರೂಪಾಯಿ 20 ರೂಪಾಯಿನ ತೊಗೊತಾರೆ. ಅವ್ರಿಗೆ ಕೊಟ್ಟು ಅಲ್ಲಿಂದ ಹೋಗ್ಬೇಕು. ನಾನು ಲಾಸ್ಟ್ ಟೈಮ್ ಹಂಗೆ ಹೋಗಿದ್ದು. ನೀ ಯಾಕೆ ಒಳ್ಳೆ ಹುಡುಗಿರು ಲೆಹಂಗ ಮೇಲೆ ಎತ್ಕೊಂಡು ಹೋಗ್ತಾರಲ್ಲ ಹಂಗೆ ಎತ್ಕೊಂಡು ಹೋಗ್ತಿದ್ಯಾ? ಪ್ಯಾಂಟು ಹೇಳ್ತೀಯಾ? ಹೇಳ. ಏನು ಹೇಳಲ್ಲ, ಇಲ್ಲಿ ಅದೆಲ್ಲ ಗಾಡಿ ನಿಲ್ಸ್ಕೊಂಡು ನಡಿಯೋದು ಬೇಕಿತ್ತ ಈಗ ಆ ಕೆಸರಲ್ಲಿ. ಮಕ್ಕಳು ಇಂಥ ಜೋರಿದಾರಲ್ಲಿ ಆ ರೋಡಿಗೆ ಹಾಕಿರೋದಲ್ಲಿ ಅಲ್ಲಿ ಗಾಡಿ ದಾಟ್ಬಿಡಂತ ಅವ್ರೆ. ಇಲ್ಲಾಂದ್ರೆ ನಾವು ಇಷ್ಟೊತ್ತಿಗೆ ಎಲ್ಲರೂ ಇದ್ರಲ್ಲಿ ಇರ್ತೀವಿ. ಇಲ್ಲ ಆರಾಮಾಗಿ ಹೋಗುತ್ತಾನೆ ಈ ಗಾಡಿ. ಹೋಗುತ್ತೆ, ಹಂಗೇನೋ ಡೌಟು ಅಲ್ಲಿ ಹೋಗೋದು. ಇಲ್ಲಿ ಯಾರಿಗೂ ಗೊತ್ತಿಲ್ಲ ಕಣ ಇದಷ್ಟು, ನನ್ನಂತವ್ರಿಗೆ ಅಷ್ಟೇ ಗೊತ್ತಿರೋದು. ಕಂಡು ಹಿಡಿತಿದ್ಯಾ ಪ್ರೇಮು? ಹಾಂ ಇವಾಗ ಹೋಗಿದಂತ ಹೆಂಗೆ ಹೇಳ್ತೀಯ? ಇಲ್ಲಿ ಹೋಗ್ತಿರ್ಲಿಲ್ಲ ಕಾರು. ಬಿದ್ದೆ ಅಂದ್ರೆ ಮಾತ್ರ ಬೇಡ ಮನೇಲಿರು ಅಂದ್ರೆ ಕೇಳಲ್ಲ ನೀನು. ಇಲ್ಲ ನನಗೆ ಕರ್ಕೊಂಡು ಹೋಗಂತೀಯ. ಬಂದರೆ ಹಿಂಗೆ ಅದು ರೆಡಿ ಹಾಕಿ 1-2 ಗಂಟೆ ಮಾಡ್ತೀಯ. ಇದಕ್ಕೆ ನೀನು ಕರ್ಕೊಂಡು ಹೋಗಲ್ಲ ಅಂತ ಹೇಳೋದು. ಗೈಸ್, ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಾ ಫಾಲ್ಸಿಂದು? ನೋಡಿ ಹಿಂಗಿದೆ ವ್ಯೂ. ಫುಲ್ ಬೆಟ್ಟದ ಮಧ್ಯ ಫಾಲ್ಸು. ಹಿಂಗೆ ಹೋಗ್ಬೇಕಲ್ಲ? ಸೌಂಡ್ ಕೇಳಿಸ್ತಾ ಇದೆ. ಫಾಲ್ಸ್ ಇಲ್ಲೇನಾ? ಹಿಂಗೆ ಹೋಗ್ಬೋದಲ್ಲ? ಹಾಂ ಸಾಕು. ನಮ್ಮಕ್ಕ ನಾಟಿ ಹಚ್ತಾಳಂತೆ. ಡ್ರೆಸ್ ಬೇರೆ ಹಾಕೊಂಡ್ಬಂದ್ಬಿಟ್ಟಿದ್ರೆ ಬರ್ತಿದ್ದೆ. ಇರೋದು ಹಚ್ಚಿದ್ರೆ ಸಾಕಲ್ ಬಾ ನೀನು ಊರಲ್ಲಿ. ನಮ್ಮ ಗದ್ದೆಲ್ಗೆ ಮಾಡೋ ಅಂದ್ರೆ ಆಗಲ್ಲ. ಗೈಸ್ ನೋಡ್ರಿ ಹೆಂಗಿದೆ. ಇದೆಲ್ಲ ಒಂದೊಂದ್ಸಲಿ ಬೇಕಾ ಅನ್ಸತ್ತೆ. ನೀನ್ ಬಿದ್ರು ಬೀಳ್ತೀಯ, ನನ್ನ ಫೋನ್ ಹುಷಾರು. ಕೊಡು ಕೈ. ಪ್ರೇಮ್ ಕುಮಾರ್, ನೀವೇನು ಹಂಗೆ ಹೋಗ್ತಿದ್ದೀರ ಬಿಟ್ಟು ನಮಗೆ? ಹಾಂ, ಅವ್ನು ಕೇಳಿಸ್ತಾ ಇದೆ ನಿಮಗೆ? ನೋಡಿ ಹೆಂಗಿದೆ ಪ್ಲೇಸು, ಕಾಡು ಮಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಫಾಲ್ಸ್ನ ಹೋಗಿ ತಲುಪಲಿದ್ದೀವಿ. ದಯಮಾಡಿ ಅಲ್ಲಿವರೆಗೂ ಎಲ್ಲರೂ ವಾಚ್ ಮಾಡ್ತಾ ಇರಿ. ಇನ್ನೇನು ಸ್ವಲ್ಪ ಸಮಯದಲ್ಲೇ ನಾವು ರೀಚ್ ಆಗ್ತೀವಿ. ನೀರಿನ ಸೌಂಡು ತುಂಬ ಜೋರ ಕೇಳಿಸ್ತೈತೆ. ನಿಮಗೆ ಕೇಳಿಸ್ತಿದ್ಯಾ? ಕೇಳಿಸುತ್ತೆ, ತೋರಿಸ್ತೀನಿ ಬನ್ನಿ. ಇಳಿತಾಳೆ.
ಆಯ್ತು ನಂದ್ರಲ್ಲಿ ಮಾಡ್ತೀವಿ ತಗೋ ಅದ್ರಲ್ಲಿ ಕಳ್ಸ್ಕೊಳ. ಎಲ್ಲಿ ಬಿಡಕ್ಕು ಕ್ಯಾಮ್ರಾಮನ್ ಎಲ್ಲ ಇರೋದು. ಹಾಯ್ ಗಾಯ್ಸ್, ಸ್ಟಾಪ್ ಮಾಡಿ ಆನ್ ಮಾಡಿ ನಾನು. ಈಗ ಆನ್ ಮಾಡು. ಸ್ಟಾಪ್ ಮಾಡಿ ಇನ್ನೊಂದ್ಸಲ ಏನು ಮಾಡಿ. ಗೈಸ್ ಸೌಂಡ್ ಕೇಳಿಸ್ತಾ ಇದೆಯಾ? ರೋಡ್ ನೋಡಿ ಹೆಂಗಿದೆ, ಫುಲ್ಲು ಒಳ್ಳೆ ಗುಹೆ ಒಳಗಡೆ ಹೋದಂಗಿದೆ. ಕೈಕ ಹುಷಾರು, ಕರೆಂಟ್ ಇರುತ್ತೆ, ಸೈಡಿಗೆ ಬಂದು ನೋಡ್ಕೊಂಡು. ಕರೆಂಟ್ ಕೊಟ್ಟಿರ್ತಾರೆ. ಬಾ 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 ಬಾ. ಗೈಸ್ ನೋಡಿ ಗೈಸ್, ಸೌಂಡು ಹೆಂಗ್ ಬರ್ತಿದೆ ನೋಡಿ ಸೌಂಡು. ಹ್ಞೂ ಮಾಡ್ತಿದ್ದ ಬಾರ. ಓ ಹಿಂಗಿದೆ ನೋಡಿ ಫಾಲ್ಸ್. ಫಾಲ್ಸ್ ನೋಡಿ, ಫಾಲ್ಸ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಕೆಳಗಡೆ ಚೆನ್ನಾಗಿರುತ್ತೆ ಗೊತ್ತಾ, ಕೆಳಗಡೆ ಬಂದಿದ್ದೀವಿ. ಕೆಳಗಡೆ ಹೋಗ್ಬೋದು, ರಿಸ್ಕ್ ಬೇಡ ಅಂತ ಅಷ್ಟೇ. ಹಿಂಗಿದೆ ನೋಡಿ. ಇದೇ ನೋಡಿ ಫಾಲ್ಸ್. ನೋಡಿ ಗಾಯ್ಸ್, ಟೆಕ್ನಾಲಜಿ ಅಂತಾರಲ್ಲ, ಇದೇ ಟೆಕ್ನಾಲಜಿಯ. ಪವರ್ ಬೇಡ, ಏನು ಬೇಡ, ಡೈರೆಕ್ಟ್ ಕನೆಕ್ಷನ್ ಮನೆಗೆ. ಇದು ಮಲೆನಾಡರ ತಲೆ. ಹೇಗಿದೆ ಬಾಯ್ಸ್? ಹೇಗಿದೆ ಹಿಡನ್ ಫಾಲ್ಸ್? ಮಸ್ತ್ ವ್ಯೂ ಅಲ್ಲ. ಇವರು ನಮ್ಮ ಕಾವ್ಯಕ್ಕ ಅಂತೇಳಿ, ಇವರೇ ವ್ಲಾಗರ್ ಸುಮಾರ್ ಎಲ್ಲ ಸಪೋರ್ಟ್ ಮಾಡಿ ಹೀಗೆ. ಸೊ ಇವಾಗ ನಾವು ಫಾಲ್ಸಿಗೆ ಹೋಗ್ಬೇಕು. ಸೊ ಡೌನಿಂದ ಹೋಗಿ ನಿಮಗೆ ಫಾಲ್ಸ್ ವ್ಯೂನ ತೋರಿಸ್ತೀವಿ ಈಗ. ಯಾಕಂದ್ರೆ ಇಲ್ಲಿಂದ ಅಷ್ಟು ಚೆನ್ನಾಗಿರೋ ವ್ಯೂ ಕಾಣಿಸ್ತಾ ಇಲ್ಲ. ಡೌನ್ ಹೋಗ್ಬೇಕು, ಬಟ್ ತುಂಬಾ ಹರಸಾಹಸ ಮಾಡಬೇಕು. ಇಲ್ಲಿಂದ ಜಂಪ್ ಮಾಡಿ ಹೋಗಿ ತುಂಬಾ ಕಷ್ಟ ಆಗುತ್ತೆ. ಹೋಗ್ಬೋದು ಬನ್ನಿ. ತುಂಬಾ ಸ್ಟ್ರಗಲ್ ಇದೆ, ಯಾಕೆಂದ್ರೆ ಸ್ವಲ್ಪನೂ ಸ್ಲಿಪ್ ಆದ್ರೆ ನೋಡಿ ಗೋವಿಂದ. ನೋಡಿ ಅಲ್ಲಿ ಬರ್ತಿರೋ ವಾಟರ್ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಡೈರೆಕ್ಟ್ ಏನಾಗುತ್ತೆ ತೋಟಕ್ಕೆ. ಸೊ ಯಾವುದೇ ರೀತಿ ಪವರ್ ಬೇಡ. ಸೊ ಈ ಥರ ಇಲ್ಲ ಇದ್ರೆ 24x7 ನೀರೇನೆ. ಬೇಸಿಗೆಲೂ ಸಾಕು ಅವರಿಗೆ, ಲೈಟಾಗಿ ನೀರು ಬರುತ್ತೆ. ಸೊ ಅದಕ್ಕೆ ಅವ್ರೇನು ಮೋಟ್ರ್ ಅವಶ್ಯಕತೆ ಇಲ್ಲ ಅವರಿಗೆ. ಸೊ ಇದೇ ನೋಡಿ ತೋಟ. ಇದೊಂಥರ ಪ್ರೈವೇಟ್ ಪ್ರಾಪರ್ಟಿ ಇದ್ದಂಗೆ ಅವ್ರದ್ದು, ಯಾಕೆಂದರೆ ಅವ್ರು ತೋಟದ ಹತ್ರ ಇರೋದ್ರಿಂದ. ಸೊ ಫಾಲ್ಸ್ ವ್ಯೂ ನೋಡಿ ಗೈಸ್, ಇಲ್ಲಿಂದ ಹೇಗೆ ಕಾಣುತ್ತೆ ವ್ಯೂ ನೋಡಿ, ಫಾಲ್ಸ್ ವ್ಯೂ. ಸ್ವಲ್ಪ ಡೌನಿಂದ ತೋರಿಸ್ತೀನಿ, ಓಕೆ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಂದ ಬರೋದಕ್ಕೆ ಆಗ್ತಾರೆ, ಯಾಕಂದರೆ ತುಂಬ ಸ್ಲಿಪ್ ಆಗ್ತಿದೆ. ಸೊ ನಾನು ನಿಮಗೋಸ್ಕರ ರಿಸ್ಕ್ ತಗೊಂಡು ನಾನು ಬಿದ್ರೂ ಕೂಡ ಇವರಲ್ಲಿ ವಿಡಿಯೋಲಿ ರೆಕಾರ್ಡ್ ಕೂಡ ಆಗಲ್ಲ. ಸೊ ನೋಡಿ ಎಷ್ಟು ಸ್ಲಿಪ್ ಆಗುತ್ತೆ, ಇಲ್ಲಿ ತುಂಬ ಕಷ್ಟ ಇದೆ ಬಿಡೋದಕ್ಕೂ ಕೂಡ. ರಿಸ್ಕ್ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಫಾಲ್ಸ್ ವ್ಯೂ ನಿಮಗೆ ಒಂದು ಬೀಚ್ ಮಾಡ್ತೀನಿ ನೋಡಿ ಗಾಯ್ಸ್. ಹೇಗೆ ಫಾಗ್ ಬರ್ತಾ ಇದೆ ಅಂತಂದರೆ ಬೇರೆ ಲೆವೆಲ್. ಈಗ ಹೇಗಿದೆ, ಸ್ವಲ್ಪ ಹತ್ರ ಹೋಗ್ಬಿಟ್ಟು ಶುರು ಮಾಡ್ತೀನಿ. ಆ ಬರ್ತಿರೋ ಫಾಗಿ ಕ್ಯಾಮ್ರಾದಲ್ಲಿ ಕೂಡ ಕ್ಲಾರಿಟಿ ಬರ್ತಾ ಇಲ್ಲ. ಹೇಗೆ ಬರ್ತಿದೆ ಅಂದರೆ ಸೀಗಾಯ್ತು ಇಲ್ಲಿ ವಾಟ್ರ್ ನೋಡಿ, ಇಲ್ಲಿ ಈ ಥರ ಫಾಗ್ ಬಂದಂಗೆ ಬರ್ತಾ ಇದೆ. ಸೊ ನನ್ನ ಫ್ರೆಂಡ್ಸ್ ಅಲ್ಲಿದ್ದಾನೆ. ಇದು ಕುಸ್ಕುಂಡಿ ಗ್ರಾಮ, ಹೊಸ್ತಾರ ತಾಲೂಕು.
ಆಯ್ತಾ. ಆಮೇಲೆ ಇದು ಇದು ಫಾಲ್ಸ್ ಹೆಸರು ಫಾಲ್ಸ್ ಅಬ್ಬೆ ಗುಂಡಿ ಅಂತ ಕಲ್ಗುಡ್ಡೆ ಕಪ್ಪ ಅಬ್ಬೆ ಗುಂಡಿ. ಇಲ್ಲಿ ಬಂದಂತರ ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಒಂದು ದೇವ್ರ ಸ್ಥಳ ಇದೆ. ಓಕೆ ಅಸ್ಕರ್ಗ ಯಾವುದೇ ಒಂದು ಗಲೀಜ್ ಮಾಡ್ಬೇಡಿ, ಕ್ಲೀನ್ ಆಗಿ ಬಂದು ದೂರದಲ್ಲಿ ನೋಡಿ ಹೋಗಿ ಅಂತ ಹೇಳ್ತೀವಿ ನಾವು. ಯಾರು ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ಯಾವ್ದು ಗಲೀಜ್ ಮಾಡ್ಬಾರ್ದು, ಪ್ಲಾಸ್ಟಿಕ್ ಯಾವ್ದು ಹಾಕ್ಬಾರ್ದು, ಕ್ಲೀನ್ ಆಗಿ ಬಂದು ದೂರದಲ್ಲಿ ನಿಂತು ಹೋಗಿ ಅಂತ ಹೇಳ್ತಾ ಇದೀವಿ. ಓಕೆ ಥ್ಯಾಂಕ್ ಯು. ಗುಂಡಿಗೆ ಹೊಸ